ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ನಾವು ಪೂಜಿಸುವ ದೇವರು ಮತ್ತು ದೇವತೆಗಳು ಒಂದಲ್ಲ ಒಂದು ಕಾರಣದಿಂದ ಭೂಮಿ ಮೇಲೆ ನಾನಾ ಅವತಾರಗಳ ಮೂಲಕ ಪ್ರತ್ಯಕ್ಷರಾಗಿದ್ದಾರೆ ಹಾಗೂ ನಮಗೆ ನಿಜವಾದ ಜೀವನದ ಪಾಠವನ್ನು ಕಲಿಸಿದ್ದಾರೆ. ಅವರು ಭೂಮಿಯ ಮೇಲೆ ವಿವಿಧ ಅವತಾರಗಳಲ್ಲಿ ಕಾಣಿಸಿಕೊಂಡಾಗ ನಮಗೆ ನೀಡಿದ ಪ್ರತಿಯೊಂದು ಪಾಠಗಳು ಇಂದಿಗೂ ನಮ್ಮ ಮಹತ್ವದ ಬದಲಾವಣೆಯನ್ನು ತಂದಿದೆ. ಯಾವೆಲ್ಲ ದೇವರು ಭೂಮಿ ಮೇಲೆ ಪ್ರತ್ಯಕ್ಷರಾಗಿ ನಮ್ಮ ಜೀವನ ಪಾಠವನ್ನು ಹೇಗೆ ಕಲಿಸಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಶಿವ. ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಶಿವನನ್ನು ವಿನಾಶಕ ಎಂದು ಕರೆಯಲಾಗಿದೆ. ಶಿವ ಶಕ್ತಿಯ ಸ್ವರೂಪ. ವಿನಾಶವೆಂದರೆ ಅದು ಕೇವಲ ಅಂತ್ಯವಲ್ಲ, ಅದೊಂದು ಆರಂಭವೂ ಆಗಿದೆ. ಇಂದಿಗೂ ಶಿವನ ಕೈಲಾಸ ಪರ್ವತದ ಮೇಲೆ ನೆಲೆಸಿದ್ದಾನೆ ಮತ್ತು ಅವು ಅಲ್ಲಿ ತನ್ನ ಡಮರು ಶಬ್ದವನ್ನು ಮಾಡುತ್ತಾ ನೃತ್ಯವನ್ನು ಮಾಡುತ್ತಾರೆ. ಜ್ಞಾನ ಸ್ಥಿತಿಯಲ್ಲಿ ಶಿವನು ಇಲ್ಲಿ ನೆಲೆಸಿದ್ದಾನೆ ಎಂದು ಅನೇಕರು ನಂಬುತ್ತಾರೆ. ಶಿವನು ನಮಗೆ ಜೀವನದಲ್ಲಿ ಹೊಸವನ್ನು ಏನಾದರೂ ಸೃಷ್ಟಿಸಬೇಕಾದರೆ ಇನ್ಯಾವುದನ್ನು ನಾಶ ಮಾಡಬೇಕೆಂಬ ಪಾಠವನ್ನು ಕಲಿಸಿದ್ದಾನೆ. ಶಿವನು ನಮಗೆ ಯಾವಾಗಲೂ ಬದಲಾವಣೆ ಎಂದು ಬಂದಾಗ ಬದಲಾಯಿಸಿಕೊಳ್ಳಲು ಹಿಂದೆ ಮುಂದೆ ನೋಡಬೇಡಿ. ಕಷ್ಟವೆಂದು ಬಂದಾಗ ಓಡಿ ಹೋಗಬೇಡಿ. ನನ್ನ ಉಪಸ್ಥಿತಿಯನ್ನು ಅನುಭವಿಸಬೇಕಾದರೆ ಒಂದಿಷ್ಟು ಸಮಯ ಜ್ಞಾನದಲ್ಲಿ ಇರಿಸಿ ಎಂದು ಶಿವನು ನಮಗೆ ಪಾಠವನ್ನು ಕಲಿಸುತ್ತಾರೆ. ಹಾಗೆ ಮತ್ತು ಶ್ರೀಕೃಷ್ಣವರು ಪ್ರೀತಿಯ ಸಾಕಾರ ಮೂರ್ತಿ. ಅವರು ಸಣ್ಣ ಮುಗ್ಧ ಮಗುವಿನ ಹಾಗೆ ತ್ಯಾಗದ ಪ್ರೇಮಿಯಾಗಿ ಮತ್ತು ಬುದ್ಧಿವಂತಿಕೆಯ ರಾಜನಾಗಿ ಪುರಾಣಗಳಲ್ಲಿ ನಮ್ಮೊಂದಿಗೆ ಇದ್ದಾರೆ. ಪ್ರೀತಿ ಎಂಬುದು ಕೇವಲ ಭಾವನೆಯಲ್ಲ, ಅದೊಂದು ವಿಮೋಚನೆಗೆ ಪ್ರಮುಖ ಮಾರ್ಗವೆಂದು ಶ್ರೀಕೃಷ್ಣವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣವರು ಬೃಂದಾವನದಲ್ಲಿ ನೃತ್ಯವನ್ನು ಮಾಡುವಾಗ ರಾಧೆಯ ಮನಸ್ಸನ್ನು ಗೆದ್ದನು. ಇಂದಿಗೂ ಬೃಂದಾವನದಲ್ಲಿ ಶ್ರೀಕೃಷ್ಣನ ಉಪಸ್ಥಿತಿ ಇದೆ ಎಂದು ಅನೇಕರು ನಂಬುತ್ತಾರೆ. ನಾವು ಪ್ರತಿಯೊಂದು ಹಂತದಲ್ಲೂ ಸಮಗ್ರತೆಯಿಂದ ಇರಲು, ಯಾವುದೇ ನಿರ್ಬಂಧಗಳಿಲ್ಲದೆ ಇತರರನ್ನು ಪ್ರೀತಿಸಲು ಮತ್ತು ಚಿಕ್ಕ ಪುಟ್ಟ ವಿಚಾರಗಳ ಸಂತೋಷವನ್ನು ಕಾಣಲು ಶ್ರೀಕೃಷ್ಣನು ನಮ್ಮೊಂದಿಗೆ ಇರುತ್ತಾನೆ ಎಂದು ನಮಗೆ ಒಂದು ದೊಡ್ಡ ನಂಬಿಕೆ ಇದೆ. ವಿಷ್ಣು ದೇವರನ್ನು ಬ್ರಹ್ಮಾಂಡದ ರಕ್ಷಣೆ ಎಂದು ಕರೆಯಲಾಗುತ್ತದೆ. ಅವರ ಉಪಸ್ಥಿತಿಯು ಬ್ರಹ್ಮಾಂಡವನ್ನು ಸಕಲ ವಿನಾಶದಿಂದ ರಕ್ಷಿಸುತ್ತದೆ. ಬ್ರಹ್ಮಾಂಡದ ರಕ್ಷಣೆಗಾಗಿ ವಿಷ್ಣು ದೇವರು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ. ಅವುಗಳಲ್ಲಿ ನರಸಿಂಹ ಅವತಾರ, ರಾಮ ಅವತಾರ, ಶ್ರೀಕೃಷ್ಣ ಅವತಾರ ಹೀಗೆ ವಿವಿಧ ಅವತಾರಗಳು ವಿಷ್ಣು ಬ್ರಹ್ಮಾಂಡದ ರಕ್ಷಣೆಗಾಗಿ ತೆಗೆದುಕೊಂಡಿದ್ದಾರೆ. ಭೂಮಿಯ ಮೇಲೆ ಯಾವಾಗಲೂ ಕೆಟ್ಟದ್ದು ಮತ್ತು ಒಳ್ಳೆಯದು ಸಮನಾಗಿ ಇರುತ್ತದೆ ಎಂದು ಹೇಳಿದ್ದಾರೆ. ನಮ್ಮ ಧರ್ಮದ ಮಾರ್ಗದಲ್ಲಿ, ಸತ್ಯದ ಸೇವೆಯಲ್ಲಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಇಂದಿಗೂ ವಿಷ್ಣು ದೇವರು ನಮ್ಮೊಂದಿಗೆ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.